ಹಾಯ್ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು 2016ರಲ್ಲಿ ನಡೆಸಿದ PSI ಪ್ರಶ್ನೆ ಪತ್ರಿಕೆಯು ನಾನು ತೆಗೆದುಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ಪರೀಕ್ಷೆ ಇದು 2016ನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಸ್ನೇಹಿತರೆ, PSI ಪ್ರಶ್ನೆ ಪತ್ರಿಕೆಯಾಗಿದ್ದು 100 ಅಂಕಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಶ್ರೇಣಿ ಎ ಆಗಿದೆ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಶೇರ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ನಾನು ತಮ್ಮ ಮುಂದಿನ ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತವೆ ಸ್ನೇಹಿತರೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಕೆಳಗಿಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗಿರುತ್ತದೆ? ಸರಿಯಾದ ಉತ್ತರ ಗ್ಲೈಕೋಜನ್. ಸ್ನೇಹಿತರೆ, ಎರಡನೇ ಪ್ರಶ್ನೆ, ಭಾರತದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶದ ಸಹಾಯದೊಂದಿಗೆ ಅಭಿವೃದ್ಧಿಪಡಿಸಿದ? ಸರಿಯಾದ ಉತ್ತರ ರಷ್ಯಾ. ಮೂರನೇ ಪ್ರಶ್ನೆ, ಸಂಶೋಧನಾ ಕೇಂದ್ರಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಜೊತೆ ಹೊಂದಿಸಿ ಬರೆಯಿರಿ. ಸ್ನೇಹಿತರೆ, ಭಾರತೀಯ ವಿಜ್ಞಾನ ಸಂಸ್ಥೆ, ಭಾರತೀಯ ಕೃಷಿ ಸಂಸ್ಥೆ, ಬಾಬು ಅಣು ಸಂಶೋಧನಾ ಸಂಸ್ಥೆ, ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ. ಸರಿಯಾದ ಉತ್ತರ ಬಿ. ನಾಲ್ಕನೇ ಪ್ರಶ್ನೆ, 1976ರಲ್ಲಿ ಮಾಡಿದ ಯಾವ ಸಂವಿಧಾನ ತಿದ್ದುಪಡಿಯಿಂದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದ 51 ರಲ್ಲಿ ಅಳವಡಿಸಿಕೊಳ್ಳಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 42ನೇ ತಿದ್ದುಪಡಿ. ಭಾರತದ ಒಕ್ಕೂಟದ ಕಾರ್ಯಾಂಗದ ಒಳಗೊಂಡಿರುವುದು ಮೇಲಿನ ಎಲ್ಲವೂ, ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗುವುದಿಲ್ಲ? ಭಾರತೀಯ ಚುನಾವಣಾ ಆಯೋಗವು ಸಂವಿಧಾನದ ಶಾಶ್ವತ ಸಂಸ್ಥೆಯಾಗಿದೆ. ಇದನ್ನು ಜನವರಿ 25, 1950ರಂದು ಸಂವಿಧಾನದ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಸರಿಯಾದ ಉತ್ತರ ಅವರ ಅಧಿಕಾರಾವಧಿ 5 ವರ್ಷ ಮತ್ತು 62 ವರ್ಷದ ವಯಸ್ಸಿನವರೆಗೆ ಮೊದಲು ಅದು ಹೊಂದಿರುತ್ತದೆ. 8ನೇ ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಭಾರತೀಯ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆ ಸದಸ್ಯರಾಗಿ ಚುನಾಯಿಸಲು ಅರ್ಹತೆ ಹೊಂದಿರಬೇಕು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ಸಂಸ್ಥೆ? ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. 10ನೇ ಪ್ರಶ್ನೆ, ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿಯವರು ಜನಿಸಿದ್ದು ಯಾವ ಜಿಲ್ಲೆಯಲ್ಲಿ? ಮಂಡ್ಯ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜನಪದ ನೃತ್ಯವಾಗಿರುವುದಿಲ್ಲ? ಕೂಚಿಪುಡಿ. ಸಂಸ್ಕೃತ ಸಂಸ್ಥೆಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಸಂಸ್ಥೆಗಳ ಜೊತೆ ಜೋಡಿಸಿ ಬರೆಯಿರಿ. ಸರಿಯಾದ ಉತ್ತರ ಬಿ. ಸಿ.ಕೆ. ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕ್ರಿಕೆಟ್. ಯಾವ ನ್ಯಾಯಾಂಗ ಸಮಿತಿ ಒಂದು ಶ್ರೇಣಿ ಒಂದು ಪಿಂಚಣಿಯ ಬಗ್ಗೆ ರಕ್ಷಣಾ ಸಚಿವಾಲಯಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದೆ? ಎಲ್. ನರಸಿಂಹರೆಡ್ಡಿ ಸಮಿತಿ. 2016 ಕಬಡ್ಡಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಭಾರತ. ಮರಿಯಾನಾ ಟ್ರೆಂಚ್ ಎಂದರೇನು? ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ? ಕಾವೇರಿ ನದಿ. ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ? ಅದು ಒಂದು ದಿನ ಪಡೆದುಕೊಳ್ಳುತ್ತದೆ. ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನ ಇರುವುದು ಹಂಪಿಯಲ್ಲಿ. ಕೆಳಗಿನ ಯಾವ ಜಿಲ್ಲೆ ತೊಗರಿ ಬೆಳೆಗೆ ಕೃಷಿಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ಡಿ, ಕಲಬುರಗಿ. ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಎಂದು ಆಚರಿಸುವ ದಿನ? ಅಕ್ಟೋಬರ್ 21. ಆಪ್ಷನ್ ಸಿ. ಕೇಂದ್ರ ಬಜೆಟ್ 2016-17 ಪ್ರಕಾರ ಎಲ್ಲ ಸೇವೆಗಳ ಮೇಲೆ 0.5% ಡ್ಯಾಶ್ ತೆರಿಗೆ ವಿಧಿಸಲಾಗುತ್ತಿದೆ. ಸ್ನೇಹಿತರೆ, ಈ ಉತ್ತರ ಕಮೆಂಟ್ ಮಾಡಿ. ಕೆಳಗಿನಗಳಲ್ಲಿ ಯಾರು ಶಾಂತಿಯಾಗಿ 2016ನೇ ಸಾಲಿನ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ? ಜುವಾನ್ ಮ್ಯಾನುಯೆಲ್ ಸ್ಟ್ಯಾನ್ಸೋ. ಉರಿ ಪ್ರದೇಶವು ಭದ್ರತಾ ಪಡೆಗಳ ಮೇಲೆ ಸಶಸ್ತ್ರ ಭಯೋತ್ಪಾದಕರಿಂದ ದಾಳಿಗೆ ಸುದ್ದಿಯಲ್ಲಿತ್ತು. ಉರಿ ಪ್ರದೇಶ ಇರುವುದು ಬಾರಾಮುಲ್ಲಾ ಜಿಲ್ಲೆ, ಜಮ್ಮು ಕಾಶ್ಮೀರ.
ಕೆಳಗಿನಲ್ಲಿ ಯಾವುದು ಸರಿಯಾಗಿ ಜೋಡಿಸಿ ಬರುವುದಿಲ್ಲ? ಬಿಳಿ ಕ್ರಾಂತಿ, ಹತ್ತಿ ಉತ್ಪಾದನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.